ಏಂಜಲ್ ನಂಬರ್ 61. ನಿನ್ನ ಮನಸ್ಸಿಗೆ ಖುಷಿ ಕೊಡೋ ಕೆಲಸಗಳು ಮತ್ತು ಯೋಜನೆಗಳಿಗೆ ನಿನ್ನ ಶಕ್ತಿಯನ್ನು ಉಳಿಸಿಕೋ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅನಗತ್ಯ ಡ್ರಾಮಾ, ಜಗಳ ಮತ್ತು ನಕಾರಾತ್ಮಕ ಪರಿಸ್ಥಿತಿಗಳಿಂದ ದೂರ ಇರಬೇಕು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 62. ಈ ಸಮಯದಲ್ಲಿ ನಿನಗೆ ಸವಾಲು ತರುತ್ತಿರುವ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು. ಸಂಬಂಧಗಳಲ್ಲಿ ಶಾಂತಿ ಮತ್ತು ಹೊಂದಾಣಿಕೆ ಬರಲು ಏಂಜಲ್ಸ್ ಸಹಾಯ ಕೇಳು. ಏಂಜಲ್ ನಂಬರ್ 63. ನಿನ್ನ ಶಕ್ತಿ ಮತ್ತು ಸಮಯವನ್ನು ಹೀರಿಕೊಳ್ಳುತ್ತಿರುವ ಪರಿಸ್ಥಿತಿಗಳನ್ನು ಬಿಡುವ ಸಮಯ ಬಂದಿದೆ. ಹಳೆಯದನ್ನು ಬಿಡುಗಡೆ ಮಾಡಿದಾಗ ಹೊಸ ಅವಕಾಶಗಳು, ಅದ್ಭುತಗಳು ಮತ್ತು ಬೆಳವಣಿಗೆಗೆ ಜಾಗ ಸಿಗುತ್ತದೆ. ಏಂಜಲ್ ನಂಬರ್ 64. ಧ್ಯಾನ, ಆತ್ಮಚಿಂತನೆಗೆ ಹೆಚ್ಚು ಸಮಯ ಕೊಡು ಎಂದು ಏಂಜಲ್ಸ್ ನಿನ್ನನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಧ್ಯಾನಕ್ಕೆ ಬರಬೇಕು ಅಂತ ಕರೀತಾ ಇದ್ದಾರೆ. ಇದರಿಂದ ನಿನ್ನ ಮತ್ತು ಏಂಜಲ್ಸ್ ನಡುವಿನ ಸಂಪರ್ಕ, ಸಂವಹನ ಇನ್ನಷ್ಟು ಗಾಢವಾಗಿ, ಸ್ಪಷ್ಟವಾಗಿ ಮತ್ತು ಬಲವಾಗುತ್ತದೆ. ಏಂಜಲ್ ನಂಬರ್ 65. ನಿನ್ನ ಆರ್ಥಿಕ ಸ್ಥಿತಿ ನಿನ್ನ ಆತ್ಮ ಮೌಲ್ಯದ ಪ್ರತಿಬಿಂಬವಾಗಿದೆ. ದೇವರು ನಿನ್ನನ್ನು ಆಶೀರ್ವಾದಗಳು, ಸಮೃದ್ಧಿ ಮತ್ತು ಸೌಹಾರ್ದತೆಗೆ ಅರ್ಹನೆಂದು ನೋಡುತ್ತಿದ್ದಾರೆ. ಸಮೃದ್ಧಿಯನ್ನು ಸ್ವೀಕರಿಸಲು ನೀನು ಮನಸ್ಸನ್ನು ತೆರೆದಿಡು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 66. ಈ ಸಮಯದಲ್ಲಿ ಯಾವುದೇ ಹಠಾತ್ ನಿರ್ಧಾರಗಳು ಅಥವಾ ದೊಡ್ಡ ಬದಲಾವಣೆಗಳನ್ನು ಮಾಡಬೇಡ. ಮುಂದಿನ ಹೆಜ್ಜೆಯನ್ನು ಶಾಂತವಾಗಿ ಮತ್ತು ಜಾಗರೂಕತೆಯಿಂದ ಯೋಚಿಸಿ ಮುಂದಡಿಯಿಡು ಅಂತ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 67. ನಿನ್ನ ಯೋಚನೆಗಳೇ ನಿನ್ನ ಜೀವನದಲ್ಲಿರುವ ಶಕ್ತಿ ಮತ್ತು ಬೆಂಬಲದ ಹರಿವನ್ನ ನಿರ್ಧರಿಸುತ್ತದೆ. ನಿನ್ನ ಬೆಳವಣಿಗೆಗೆ ಸಹಾಯ ಮಾಡುವ ಸಕಾರಾತ್ಮಕ ಯೋಚನೆಗಳೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೋ. ಏಂಜಲ್ ನಂಬರ್ 68. ಕೆಲವೊಮ್ಮೆ ನಿನಗೆ ದಾರಿ ಮುಚ್ಚಿದಂತೆ ಅನಿಸುತ್ತಿರಬಹುದು, ಆದರೆ ನಿಜವಾಗಿಯೂ ಏಂಜಲ್ಸ್ಗಳು ನಿನ್ನನ್ನು ದೀರ್ಘಕಾಲದ ಗುರಿಯ ಕಡೆ, ಸರಿಯಾದ ದಿಕ್ಕಿನ ಕಡೆ ಕರೆದೊಯ್ಯುತ್ತಿದ್ದಾರೆ. ಏಂಜಲ್ ನಂಬರ್ 69. ಸೂಕ್ಷ್ಮ ಭಾವನೆಗಳು ಒಂದು ವರ. ನಿನ್ನ ಭಾವನೆಗಳು ಈಗ ನಿನ್ನ ಅಂತರಂಗದ ಸತ್ಯ ಮತ್ತು ಜೀವನದ ಮುಖ್ಯ ಅಂಶಗಳನ್ನು ಅರಿಯಲು ಸಹಾಯ ಮಾಡುತ್ತಿವೆ. ಅವುಗಳನ್ನ ನೀನು ಗೌರವಿಸು. ಏಂಜಲ್ ನಂಬರ್ 70. ಈ ಸಮಯದಲ್ಲಿ ದಿವ್ಯ ಮತ್ತು ಕಾಸ್ಮಿಕ್ ಶಕ್ತಿ ನಿನ್ನನ್ನು ಸುತ್ತುವರಿದಿದೆ. ನಿನ್ನ ಉದ್ದೇಶಗಳು ಸ್ಪಷ್ಟವಾಗಿರಲಿ ಎಂದು ದೇವತೆಗಳು ಕಾಯುತ್ತಿದ್ದಾರೆ. ಆಗ ಅವುಗಳು ಸಕಾರಾತ್ಮಕಗೊಳಿಸಲು ವಿಶ್ವವೇ ನಿನಗೆ ಬೆಂಬಲ ನೀಡುತ್ತದೆ.